ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್ ಶ್ವೇತಾ ವ್ಲಾಗ್ಸ್. ಈ ವಿಡಿಯೋ ಬಂದು ವೈಕುಂಠ ಏಕಾದಶಿ ಹಬ್ಬದ ದಿನ ಆಗಿರೋದು. ಬಟ್ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ, ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಳು ನನ್ನ ಸಿಸ್ಟರು ಚೈತ್ರ ಅಂತ, ನನ್ನ ತಂಗಿ. ಅವಳು ವಿಡಿಯೋ ಮಾಡಬೇಡ ಅಂತ ರೇಗಿಸ್ತಾ ಇದ್ಲು. ಅಲ್ಲಿಂದ ಮಾತಾಡಿಕೊಂಡು ಟೆಂಪಲ್ಗೆ ಹೋದ್ರಿ. ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿ ಲೈಟ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ. ಹಬ್ಬಗಳು ಬಂತು ಅಂದರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇಲ್ಲಿರೋರು ನಮ್ಮ ಅತ್ತೆ, ನನ್ನ ಮಗ. ಅಲ್ಲಿ ಮುಂದೆ ಕಡೆ ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡು ಹೋಗ್ತಿದ್ದಾರಲ್ಲ, ಅವ್ರು ನಮ್ಮ ಮಮ್ಮಿ. ನನ್ನ ತಂಗಿ ವೀಡಿಯೋ ಮಾಡಬೇಡ ಅಂತ ರೇಗಿಸ್ತಾ ಇದ್ದಾಳೆ. ಇವರು ನಮ್ಮ ಮಮ್ಮಿ, ಅವಳು ನನ್ನ ತಂಗಿ. ಹಿಂದೆ ಬರ್ತಿದ್ದರು ನಮ್ಮ ಅತ್ತೆ. ನಾವು 4 ಜನ ಮತ್ತು ನಮ್ಮ ಪಾಪು, ಇಷ್ಟು ಜನನೂ ದೇವಸ್ಥಾನಕ್ಕೆ ಹೋಗಿದ್ರಿ. ಅವನ್ನ ಅಶ್ವತ್ಥಕಟ್ಟೆ ಹತ್ರ ಬಿಟ್ಟರೆ ಅವನಿಗೆ ಖುಷಿ ಅಂದರೆ ಖುಷಿ. ಎಲ್ಲರೂ ಇದ್ದಾರೆಲ್ಲ, ಈಚೆ ಹೋಗೋದು ಅಂದರೆ ಆನಂದ ಅವನಿಗೆ. ಒಬ್ಬನೇ ಹೋಗ್ತೀನಿ ಅಂತ ಎಲ್ಲ ಕಡೆ ಸುತ್ತಾ ಇದ್ದಾನೆ. ಬಿಟ್ಟರೆ ಆಡ್ತಾ ಇರ್ತಾನೆ ಅಂತ ಅವನನ್ನು ಕರ್ಕೊಂಡು 3 ಪ್ರದಕ್ಷಿಣೆ ಹಾಕಿ ನಮ್ಮ ಅತ್ತೆ ಕೈ ಮತ್ತು ನನ್ನ ತಂಗಿ ಕೈ ಇಟ್ಕೊಂಡು ಸುತ್ತಬೇಕು ಅಂತ 3 ಸತಿ ಸುತ್ತಿ ಮತ್ತೆ ಎಳ್ಕೊಂಡು ಹೋಗ್ತಾ ಇದ್ದಾನೆ ಕೈ ಮುಕ್ಕೊಂಡು. ಫೈನಲಾಗಿ ಒಂದು ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಕೂಗಿದ್ರೆ ಬರೋದೇ ಇಲ್ಲ ಅಂತಾನೆ, ರೆಡಿನೇ ಇಲ್ಲ ಬರೋದಕ್ಕೆ. ಆಮೇಲೆ ಅವನನ್ನು ಎತ್ಕೊಂಡು ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡ್ರಿ. ರಶ್ ಇರುತ್ತೆ ಅಲ್ವಾ, ಸಿಕ್ಕಾಪಟ್ಟೆ ಜನ ಬೇರೆ. ಅಲ್ಲೆಲ್ಲರಿಗೂ ಕಣ್ಣು ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಸಿಕ್ಕಿದ್ದ ದೇವರು ಗಣಪತಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನನ್ನ ಗಣೇಶನಿಗೆ. ನನಗೆ ಗಣೇಶ ಅಂದರೆ ತುಂಬ ಫೇವ್ರೇಟ್. ನೆಕ್ಸ್ಟ್ ಸಿಕ್ಕಿದ್ದ ದೇವರು ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ ಆದಮೇಲೆ ಈಶ್ವರಂಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದಾದಮೇಲೆ ಸಿಕ್ಕಿರೋದು ಪಾರ್ವತಿ ದೇವರಿಗೆ ಒಂದು ಕೈ ಮುಗ್ದು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ದೇವ್ರು ಯಾವುದಿದೆ ಅಂತ ನೋಡೋಣ. ಅದಾದಮೇಲೆ ಸಿಕ್ಕಿದ್ದು ನಮ್ಮ ಮನೆ ದೇವರು ಶ್ರೀನಿವಾಸ ಸ್ವಾಮಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆದರೆ ವೀಡಿಯೋನೇ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ. ವೀಡಿಯೋ ಮಾಡ್ಕೊತಾ ಇದ್ದರೆ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸ್ವಲ್ಪ ಮಾತ್ರ ಇತ್ತು, ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ನೆಕ್ಸ್ಟ್ ದೇವ್ರು ಬಂದು ಪದ್ಮಾವತಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ಒಂದು ಸ್ಟ್ಯಾಚು ಇಟ್ಟಿದ್ರು ದೇವ್ರದ್ದು, ಎಷ್ಟು ಚೆನ್ನಾಗಿದೆ ಅಲ್ಲ. ಅದಾದಮೇಲೆ ಬಂದಿತ್ತು ವೈಕುಂಠ ದ್ವಾರದಿಂದ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಳ್ಳೋದು. ದರ್ಶನ ಎಲ್ಲ ಚೆನ್ನಾಗಾಯಿತು ನೋಡಿಕೊಂಡು. ಆಮೇಲೆ 1-2 ಸೆಲ್ಫಿ ಫೋಟೋಸ್ನ ತೆಕ್ಕೊಂಡು ಅದಾದಮೇಲೆ ನೆಕ್ಸ್ಟು ತೀರ್ಥ ಮತ್ತು ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡ್ರಿ. ಈಗ ನಮ್ಮ ಮಮ್ಮಿ ಟರ್ನು, ನಮ್ಮ ಮುದ್ದನ್ನು ಎತ್ಕೊಂಡಿರೋದು. ಅಲ್ಲಿ ಮಕ್ಕಳಿಗೆಲ್ಲ ಹಾಯ್ ಮಾಡಿಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ನಮ್ಮ ಮಮ್ಮಿಗೆ ಮುದ್ದು ಕೊಟ್ಕೊಂಡು ನೋಡ್ತಾ ಇದ್ದಾನೆ. ವೀಡಿಯೋಗೆ ಹಾಯ್ ಮಾಡು ಅಂದರೆ ಹಾಯ್ ಮಾಡ್ತಾಯಿಲ್ಲ. ಹೋಗೋಣ ಅಂತ ತೋರಿಸ್ತಾ ಇದ್ದಾನೆ. ಎಷ್ಟು ಜನ ಇದ್ದಾರೆ. ದರ್ಶನ ಆ್ಯಕ್ಚುಲಿ ಬೇಗ ಆಯಿತು ಅಂತ ಅನ್ಕೊಬೋದು. ಪ್ರಸಾದಕ್ಕಂತೂ ತುಂಬ ಜನ ಇದ್ದಾರೆ. ನಮ್ಮ ಮಮ್ಮಿನ ಮಗು ಎತ್ಕೊಂಡಿದ್ರು ಅಂದ್ಬಿಟ್ಟು ಕಳಿಸ್ಬಿಟ್ರಿ. ತೀರ್ಥ ಇಸ್ಕೊಂಡು ನೆಕ್ಸ್ಟು ಅಲ್ಲಿಟ್ಟಿರೋ ತುಳಸಿನ ಇಸ್ಕೊಂಡು ನೆಕ್ಸ್ಟು ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡ್ರಿ. ಈಚೆ ಎಲ್ಲ ಅಲಂಕಾರ ಮಾಡಿದರು ನೋಡಿಕೊಂಡು. ಮುಂದೆಗಡೆ ಎಲ್ಲ ನೋಡಿ ಎಷ್ಟು ಜನ ಇದ್ದಾರೆ. ಈಚೆ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹೂವದಿಂದ. ಕ್ಯೂ ಅಂತೂ ಸಿಕ್ಕಾಪಟ್ಟೆ ಇತ್ತು. ರಶ್ಶು ಅಲ್ಲಿವರೆಗೂ ಕ್ಯೂ ನಿಂತಿತ್ತು. ಹೂವದ್ದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ ನೋಡಿಕೊಂಡು ನಾನು ನನ್ನ ತಂಗಿ ಮಾತಾಡಿಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಹಂಗೂ ಕಾಯ್ಕೊಂಡು ಪ್ರಸಾದಕ್ಕೆ ಪಾದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋದ್ರಿ. ಅಲ್ಲಿ ಹಾಕಿದ ಗಿಡಗಳನ್ನೆಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಫೈನಲಾಗಿ ಪ್ರಸಾದ ಸಿಕ್ತು. ಲಡ್ಡು ಇಸ್ಕೊಂಡು ಮತ್ತೆ ತಿನ್ಕೊಂಡು ಹೋದ್ರಿ. ಪ್ರೋಗ್ರಾಮ್ ಇತ್ತು, ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಅದನ್ನು ನೋಡೋದಕ್ಕೆ ಹೋದ್ರಿ. ಮಕ್ಕಳಂತೂ ತುಂಬ ಚೆನ್ನಾಗೇ ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡ್ತಿದ್ರು. ಗಣೇಶನ ಸಾಂಗ್ಗೆ ಡ್ಯಾನ್ಸ್ ಆಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ಇನ್ನು ಪರ್ಫಾಮೆನ್ಸ್ ಎಲ್ಲ ಎಷ್ಟೊಂದು ಇತ್ತು ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ರಿ. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದ ಡ್ಯಾನ್ಸ್ ಆಡೋದು ನೋಡಿ. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಹೋಗೋಣ ಅಂತ
ಅಲ್ಲೇ ನಿಂತ್ಕೊಂಡಿದ್ರಿ. ಸೆಕೆಂಡ್ ಪರ್ಫಾಮೆನ್ಸು ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ನಿಂತ್ಕೊಂಡಿದ್ರಿ. ತುಂಬ ಚೆನ್ನಾಗಿ ಆಡ್ತಾಯಿದ್ರು ಮಕ್ಕಳು. ಅದಾದಮೇಲೆ ಟೈಮ್ ಆಗುತ್ತೆ ಮನೆಗೆ ಅಂತ ಈಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ದೇವಸ್ಥಾನದಲ್ಲಿ ಅಂತ ಬಂದ್ರಿ. ನನ್ನ ಮಗ ಮ್ಯೂಸಿಕ್ಗೆ ಡ್ಯಾನ್ಸ್ ಆಡ್ತಾಯಿದ್ದ, ನಮ್ಮ ಅತ್ತೆನೂ ಸುಮ್ಮನೆ ಕೈ ಆಡಿಸ್ತಾ ಇದ್ದರು. ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋದರೆ ಒಂಥರ ಪೀಸ್ ಸಿಗುತ್ತೆ ಮನಸ್ಸಿಗೆ, ಮೈಂಡಿಗೆಲ್ಲ ಅಲ್ಲ. ಅಂತೂ ಕೂಗ್ತಾಯಿದ್ರೆ ಬರ್ತಾನೆ ಇರಲಿಲ್ಲ. ಆ ಮ್ಯೂಸಿಕ್ಗೆ ಡ್ಯಾನ್ಸ್ ಆಡ್ಕೊಂಡೇ ಓಡಾಡ್ಕೊಂಡಿದ್ದ. ಮಕ್ಕಳು ಆಡೋದು ನೋಡೋದೇ ಚೆಂದ ಅಲ್ಲ. ಚೆನ್ನಾಗಿ ಆಡ್ತಾಯಿದ್ದ ನನ್ನ ಮಗ, ಡ್ಯಾನ್ಸ್ ಆಡ್ಕೊಂಡು ಓಡಾಡ್ಕೊಂಡಿದ್ದ. ಎಷ್ಟೊಂದು ಸತಿ ಕೂಗಿದ್ಮೇಲೆ ಬಂದ. ಕೂತ್ಕೊಂಡು ಸೆಲ್ಫಿ ವೀಡಿಯೋ ಮಾಡ್ಕೊತಾ ಇದ್ದೆ, ಅವನ ಜೊತೆ ಆಟ ಆಡ್ಕೊಂಡು ನಕ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ. ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಮನೆಗೆ ಹೋಗೋಣ, ಟೈಮ್ ಆಗೋಗುತ್ತೆ ಅಂತ ಲಾಸ್ಟ್ ಒಂದು ಪರ್ಫಾಮೆನ್ಸ್ ನಡೀತಾಯಿತ್ತು ದೊಡ್ಡವ್ರದ್ದು. ಅವ್ರದ್ದು ವೀಡಿಯೋ ಮಾಡಿಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡ್ತಾಯಿದ್ರು. ಅದನ್ನು ನೋಡ್ಕೊಂಡೇ ನಿಂತ್ಬಿಟ್ರಿ. ಹೋಗೋಕ್ಕೆ ಮನಸ್ಸು ಬಂದಿಲ್ಲ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡ್ತಿದ್ರು. ಈ ಥರ ಆಡೋದು ನೋಡೋಕ್ಕೆ ಚೆಂದ. ನೆಕ್ಸ್ಟು ಅಲ್ಲಿಂದ ಟೈಮ್ ಆಗುತ್ತೆ ಅಂತ ಬಂದರೆ ಸಾಫ್ಟ್ ಟಾಯ್ಸ್ ಎಲ್ಲ ಇಟ್ಟಿದ್ರು. ನನ್ನ ಮಗ ಆಟ ಮಾಡ್ತಾ ಇದ್ದ. ಅವನಿಗೊಂದು ಬಲೂನ್ ಕೊಡಿಸ್ಕೊಂಡು, ಒಂದು ಗೊಂಬೆ ಕೊಡಿಸ್ಕೊಂಡು ಮತ್ತೆ ಮನೆ ಕಡೆಗೆ ಹೋದ್ರಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಪ್ಲೀಸ್.